ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ನನ್ನ ಮಗನಿಗೆ ವಾಂಗಿಬಾತು ಮಾಡಿ ಕೊಟ್ಟೆ. ಇವಾಗ ಬಂದ್ಬಿಟ್ಟು ಅಂದರೆ ಇಬ್ಬರು ಬಂದಿದ್ದರು, ಇಬ್ಬರಿಗೂ ಬಾತು ಮಾಡಿಕೊಟ್ಟೆ. ಮತ್ತು ಇಲ್ಲೇ ಬಂದ್ಬಿಟ್ಟು ಹುರುಳಿ ಸಾಂಬಾರು ಮತ್ತು ಹುರುಳಿ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಅದನ್ನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಅದಕ್ಕೆ ಮುದ್ದೆ ರೈಸು ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ ರೆಸಿಪಿ, ಈ ವಿಡಿಯೋದಲ್ಲೇನು ಹಾಕಲಿಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಇನ್ನೇನು 12:20 ಆ ಥರ ಆಗಿದೆ ಟೈಮು. ನೋಡಿ ಇವಾಗ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಬಂದೆ. ಇನ್ನು ಬೆಳಿಗ್ಗೆಯಿಂದ ಅದು ಇದನ್ನೇ ಇದೇ ಥರನೇ ಸರಿಯೋಯ್ತು. ಅವಾಗಿಂದ ಬಂದು ಹೋಗ್ತಾ ಇದ್ದೀನಿ, ಆದರೆ ಬಟ್ಟೆ ಏನೂ ಸ್ಟಿಚ್ ಮಾಡಲಿಲ್ಲ. ನೀರು ಕ್ಯಾನ್ ಒಂದು ಆಗೋಗಿತ್ತು, ಅದೊಂದು ತೊಗೊಂಬಂದೆ. ಹಾಗೆ ಕೆಲವೊಂದು ಕೆಲಸಗಳೆಲ್ಲ ಇರ್ತಾವಲ್ಲ, ಆ ಥರ ಎಲ್ಲನೂ ಮಾಡಿಕೊಂಡು ಇವಾಗ ಅನ್ನೋದು ಬಂದಿದ್ದೀನಿ. ನೋಡಿ ಬಟ್ಟೆನ ಎಲ್ಲನೂ ಇದು ಫಸ್ಟ್ ಇವತ್ತು ಕೊಡಬೇಕಾಗಿರೋದಲ್ವ, ನೈಟಲ್ಲೆಲ್ಲ ಕಟ್ ಮಾಡಿದೆ ಅಲ್ವಾ, ನೀವು ನೋಡಿರ್ತೀರಲ್ವ. ಇವತ್ತು ಕೊಡಬೇಕಾಗಿರೋದು ಇದನ್ನು ರೆಡಿ ಮಾಡಿ ಮೂರು ಗಂಟೆಗೆ ಕೊಡಬೇಕಂತೆ. ಮತ್ತು ಅದೂ ಅಷ್ಟೇ ಡಿಸೈನ್ ಬ್ಲೌಸಸ್ ಸ್ಟಿಚ್ ಮಾಡಿಬಿಡೋಣ, ಕುಚ್ಚು ಬೇಕಾದರೆ ಸಾಯಂಕಾಲ ಕಟ್ಕೊಂಡ್ರೆ ಆಗುತ್ತೆ, ನೈಟೆಲ್ಲ ಇನ್ನೂ ಕಟ್ಟಬೇಕಾಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ. ನಮ್ಮವ್ರು ನೋಡಿದ್ರೆ ಫೋನ್ ಮಾಡಿ ಅಲ್ಲಿ ಇದ್ರ ಹತ್ರ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಬಾ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬಂದುಬಿಟ್ಟು ಸಾಟರ್ಡೆ ಅಲ್ವಾ, ಇನ್ನು ಅವರು ಇರ್ತಾರೆ. ನೋಡಿ ಆ ಥರ ನನಗೆ ಈ ಥರ ಏನಾದರೂ ಅರ್ಜೆಂಟ್ ಕೆಲಸ ಇದ್ದಾಗೆ ಅವರು ಕರೀತಾರೆ. ಹಬ್ಬದ ಟೈಮ್ಗಳಲ್ಲೆಲ್ಲನೂ ಬಟ್ಟೆ ಸ್ಟಿಚಿಂಗ್ ಜಾಸ್ತಿ ಇರುತ್ತಲ್ವ, ಆವಾಗಲೇ ಏನಾದರೂ ಕೆಲಸ ಹೇಳ್ತಾರೆ ಅಲ್ಲಿ ಹೋಗೋ ಥರ. ಈ ನಡುವೆ ಅದಕ್ಕೆ ಈ ಬಟ್ಟೆ ಸ್ಟಿಚಿಂಗೋಸ್ಕರನೇ ಆ ಕಡೆ ಹೋಗಲೇ ಇಲ್ಲ. ಇವಾಗ ಅಷ್ಟೇ ಬಂದು ನೀರು ಇಟ್ಟೇ ಇಲ್ಲ, ಮತ್ತು ನೀರು ಬಂದು ಹಿಡ್ಬ ಅಂತ ಹೇಳುತ್ತಾ ಇದ್ದಾರೆ. ಅಲ್ಲಿ ಇದ್ದಾರೆ ಕೆಲಸದವರು ಎಲ್ಲ, ಅವ್ರು ಸರಿಯಾಗಿ ಹಿಡಿಯಲ್ವಂತೆ. ಅದಕ್ಕೆ ಅದೇನೋ ಶಾಸ್ತ್ರ ಹೇಳ್ತಾರಲ್ವ, ಹಾಳು ಮಾಡಿದ್ದ ಆಳು ಮಗನ ಮಾಡಿದ ಮಧ್ಯಮ, ತಾನು ಮಾಡಿದ್ದು ಉತ್ತಮ ಅಂತ. ಆ ಥರ ಅವರು ಎಷ್ಟೇ ಮಾಡಿದ್ರು ಅವರು ಹಾಕ್ತಾರೆ, ಅವ್ರು ಹಾಕಿದ್ರೂ ನಾವು ಹಾಕ್ದಂಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಬಾ ಅಂತ ಹೇಳಿ ಅಂದರು. ನಾನು ಇವಾಗ ಬರಲ್ಲಪ್ಪ, ಸಾಯಂಕಾಲ ಬೇಕಾದರೆ ಬರ್ತೀನಿ, ಅಲ್ಲಿವರೆಗೂ ಬಟ್ಟೆ ಸ್ಟಿಚ್ ಮಾಡಿಕೊಂಡು. ಇವಾಗ ನೋಡಿ ಮತ್ತೆ ಫುಲ್ಲು ಮಧ್ಯಾಹ್ನ ಫುಲ್ಲು ಬಿಸಿಲು ಎಲ್ಲನೂ ಇವಾಗ ಬಾ ಅಂತ ಹೇಳ್ತಾಯಿದ್ದಾರೆ. ಅದು ಬೇರೆ ಇದು 3 ಗಂಟೆಗೆಲ್ಲ ಕೊಡಬೇಕು. ಯಾವ ಥರ ಡಿಸೈನ್ ಏನು ಅಂತ ತೋರಿಸ್ತೀನಿ. ಅದೇನು ಡಿಸೈನ್ ಸ್ಟಿಚ್ ಮಾಡಿ ಎಲ್ಲ ಮಾಡೋಷ್ಟರೊಳಗೆ ಲೇಟು ಆಗುತ್ತಲ್ವ. ಹಾಗೆ ನೀರು ಕ್ಯಾನೂ ಆಗೋಗಿತ್ತು. ಇನ್ನು ನನ್ನ ಮಗನಿಗೆ ಸಾಯಂಕಾಲದವರೆಗೂ ಕಾತ್ಕೊಂಡಿದ್ರೆ ಇನ್ನು ಅವನು ಬಂದು ಅದು ಬೇರೆ ನೀರೂ ಆಗೋಗಿತ್ತು. ಇನ್ನು ಅಲ್ಲಿವರೆಗೂ ಎಲ್ಲಿ ಕಾತ್ಕೊಂಡಿರೋದು ಅಂತ ಹೇಳಿಬಿಟ್ಟು ಹೋಗಿ ತಗೊಂಬಂದೆ. ಅದೇ ನೈಟಲ್ಲಿ 9 o'clock ಬರ್ತಾನಲ್ವ, ಅಲ್ಲಿವರೆಗೂ ಯಾಕೆ ಅಂತ ಹೇಳ್ಬಿಟ್ಟು ಮೊನ್ನೆನೂ ಹೋಗಿ ತೊಗೊಂಬಂದೆ, ಇವತ್ತು ತೊಗೊಂಬಂದೆ. ಅಂದರೆ ಹೋಗ್ಬಾರ್ದಂತೆಲ್ಲ, ಈ ಪೈಪ್ಗಳು ಹಾಕೋಕ್ಕೋಸ್ಕರ ಎಲ್ಲನೂ ಅಗದು ಬಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಇನ್ನು ಅಲ್ಲಿ ಇಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ನಾನು ಹಿಂದೇಟು ಹಾಕಿ ಸುಮ್ಮನೆ ಇದ್ದಿದ್ದು. ಸರಿ ಅಂತ ಹೇಳ್ಬಿಟ್ಟು ಇನ್ನೂ ತೊಗೊಂಬರ್ತಾಯಿದ್ದೀನಿ ನಾನೇ. ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಬನ್ನಿ ಇವಾಗ ಇನ್ನೇನು 12:30 ಆ ಥರ ಆಗೋಗ್ಬಿಟ್ಟಿದೆ. ಎಷ್ಟೊತ್ತಿಗಾಗತ್ತೆ ಹಾಗೆ ಯಾವ ಥರ ಎಲ್ಲ ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ಹಾಗೆ ತೋರಿಸ್ತೀನಿ, ಡಿಸೈನೂ ತೋರಿಸ್ತೀನಿ, ನೋಡ್ತಾಯಿರಿ ಬನ್ನಿ. ಹಾಗೆ ಇವತ್ತು ಅಡುಗೆ ಬಂದ್ಬಿಟ್ಟು ಮಕ್ಕಳಿಗೆ ವಾಂಗಿಬಾತು ಮಾಡಿಕೊಟ್ಟೆ. ಇಲ್ಲ, ವಾಂಗಿಬಾತನ್ನ ತೋರಿಸ್ಲಿಲ್ಲ. ಮಕ್ಕಳಿಗೆ ವಾಂಗಿಬಾತು ಮಾಡಿಕೊಟ್ಟೆ. ಹಾಗೆ ಇದು ಹುರುಳಿ ಸಾಂಬಾರು, ಅದಕ್ಕೆ ಹುರುಳಿ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ಎಲ್ಲನೂ ಮಾಡಿದ್ದೆ. ಚೆನ್ನಾಗಿತ್ತು. ಎಲ್ಲ ಆ ಥರ ಎಲ್ಲ ಅಡುಗೆ ಮಾಡಿ ಮತ್ತು ಇವಾಗ ಬಂದಿದ್ದೀನಿ. ಬನ್ನಿ ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾಯಿರಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು 5 ಆಗೋಗಿದೆ. ನಾನು ಯಾವಾಗ ಬ್ಲೌಸಸ್ ಎಲ್ಲ ಹೊಲಿಯೋದು, ಅದಕ್ಕೆ ಡೇ ಟೈಮಲ್ಲಿ ನನ್ನ ಕೆಲಸ ಆಗೋದಿಲ್ಲ ಅಂತ ಹೇಳೋದು. ನೋಡಿ ಬೆಳಿಗ್ಗೆಯಿಂದ ನೋಡಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿದೆಯಲ್ಲ, ಲೇಸು ಏನೂ ಹಾಕದೆ ಹಾಗೆ ಸ್ಟಿಚ್ ಮಾಡಿರೋ ಅಂಥದ್ದು. ಅವರು ಕೇಳಿದ್ದು ಇದೇ ಥರ. ಕರೆಂಟ್ ಹೋಗಿದೆ, ಇಡಿ ಕರೆಂಟ್ ಹೋಗಿದೆ, ಕರೆಂಟ್ ಇಲ್ಲ ನೋಡಿ, ಈ ಥರ ಇದೆ. ಹಾಗೆ ನಿಮಗೆ ಫೋಟೋನು ಹಾಕ್ತೀನಿ. ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಬಂದಿದೆ ಬ್ಲೌಸು ಬಂದ್ಬಿಟ್ಟು. ಅವ್ರು ಹೇಳಿದ್ದು ಇದೇ ಥರನೇ ಸ್ಟಿಚ್ ಮಾಡಬೇಕು ಅಂತ ಮಾಡಿದ್ದೀನಿ. ಹೇಳ್ದಲ್ವ, ನೆನ್ನೆ ಕೊಟ್ಟರು ಇವತ್ತು 3 ಗಂಟೆಗೆ ಬೇಕು ಅಂತ. ನೋಡಿ 5 ಗಂಟೆ ಆಯಿತು, 6 ಗಂಟೆನೂ ಆಯಿತು, ಇವತ್ತೇನೋ ಬಂದಿಲ್ಲ. ರೆಡಿ ಮಾಡಿದ್ದೀನಲ್ಲ, ಬಂದಿಲ್ಲ. ಇನ್ನು ಇನ್ನಿಬ್ಬರು ಇದ್ದಾವಲ್ವ, ಅವರು ಇನ್ನು ರೆಡಿ ಮಾಡಿಲ್ಲ. ಅವರು ಇನ್ನು ಬರ್ತಾರೆ ಬೇಕಾದರೆ.
ಸರಿ, ಇದು ನೋಡಿ ಹಾಫ್ ಸ್ಲೀವ್ಸ್ ಬಫ್ ಇಡಕ್ಕೆ ಹೇಳಿದರು, ಇಟ್ಟಿದ್ದೀನಿ ಈ ಥರ ಹಾಫ್ ಬಫ್. ಇನ್ನು ಅದನ್ನು ಸ್ಟಿಚ್ ಮಾಡಬೇಕು. ಕರೆಂಟ್ ಏನೋ ನೋಡಿದ್ರೆ ಆವಾಗಿಂದ ಹೋಗಿರೋದು, ಬರ್ತಾನೆ ಇಲ್ಲ, ಏನು ಮಾಡೋದು. ಇಷ್ಟೊತ್ತಿಗಾದರೆ ಇನ್ನೊಂದು ಬ್ಲೌಸನ್ನಾದರೂ ರೆಡಿ ಮಾಡ್ತಾ ಇದ್ದೆ. ಈ ಥರ ಬಂದಿದೆ, ಚೆನ್ನಾಗಿದೆ ಡಿಸೈನ್ ಬಂದ್ಬಿಟ್ಟು. ಇದೇನೋ ರೆಡಿ ಆಗೋಯ್ತು. ಸ್ಯಾರಿ ಪಾಲ್ಸನ್ನು ಹೊಲ್ದೆ. ಇನ್ನು ಬೆಳಿಗ್ಗೆಯಿಂದನೂ ಆ ಕಡೆ ಈ ಕಡೆ ಇನ್ನು ಅವರೊಬ್ರು ಇವರೊಬ್ರು ಐಬ್ರೋಗೆಲ್ಲನೂ ಬರ್ತಾ ಇದ್ರ, ಇನ್ನು ನಮ್ಮವ್ರು ಇದ್ರು, ಅದು ಇದು ಅಂತೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಇದೇ ಸರೋಯ್ತು. ಅದಕ್ಕೆ ನೈಟಲ್ಲಿ ಕೂತ್ಕೊಳ್ಳೋದು. ಇನ್ನು ನೈಟೆಲ್ಲನೂ ನಿದ್ದೆ ಇರಲ್ಲ. ಬ್ಲೌಸಸ್ ಏನೋ ಸ್ಟಿಚ್ ಮಾಡ್ಬೋದು, ಕುಚ್ಚುನೇ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಅವರು ನಾಳೆ 10 o'clockಗೆ ಬೇಕು ಅಂತ ಹೇಳಿದಾರಲ್ವಾ, ಅದಕ್ಕೆ ನೋಡೋಣ. ಒಂದಾದರೆ ಸೂಜಿನಲ್ಲಿ ಹೊಲಿಯೋದು, ಅದು ಬೇಕಾದರೆ ಹೊಲ್ದು ಬಿಡ್ಬೋದು. ಅದು ಕ್ರೋಶೆ ವರ್ಕು ಅದೇ ಸ್ವಲ್ಪ ಕಷ್ಟ. ಈಗ ಬೇರೆ ಯಾರಿಗಾದ್ರೂ ಕೊಟ್ಟರು ಅವರು ಅದು ಸ್ವಲ್ಪ ಹೆವಿ ಡಿಸೈನ್ ಇದೆ, ಅಷ್ಟು ಬೇಗ ಕೊಡೋದು ಇಲ್ಲ. ಅವರು ಕೊಡೋ ರೇಟ್ಗೆ ಅವರು ಹಾಕಿ ಕೊಡೋದು ಇಲ್ಲ, ಆ ಥರ ಇದೆ. ಏನು ಮಾಡೋದು ನೋಡಬೇಕು. ಮೊದಲು ಕರೆಂಟ್ ಬರಲಿ, ಅಷ್ಟು ಬ್ಲೌಸ್ನ ಸ್ಟಿಚ್ ಮಾಡೋಣ, ಮತ್ತು ಬೇಕಾದರೆ ಕುಚ್ಚನ್ನ ನೋಡ್ಕೊಳ್ಳೋಣ. ಆ ಥರ ಎಲ್ಲ ಆಗ್ತಾಯಿದೆ. ಇವಾಗ ಇನ್ನೇನು ನೋಡಿ 6 o'clock ಬರ್ತಾ ಇದೆ. ಇನ್ನು ಬೆಳಗ್ಗೆ ಸಾಂಬಾರು ಮಾಡಿದ್ದೆ ಅಲ್ವಾ, ಅದೇ ಇದೆ ಸಾಂಬಾರು. ಅದಕ್ಕೇ ಮುದ್ದೆ ಆಗಲಿ ರೈಸ್ ಆಗಲಿ ಅವ್ರಿಗೇನು ಬೇಕು ನೋಡಿ ಮಾಡಬೇಕು. ಆ ಥರ ಎಲ್ಲ ಇದೆ. ಹಾಗೆ ಬ್ಲೌಸ್ಗಳೂ ಸ್ಟಿಚ್ ಮಾಡಲೇಬೇಕಾಗತ್ತೆ ಬೆಳಗ್ಗೆ ಅಷ್ಟರೊಳಗೆ. ಅಕಸ್ಮಾತ್ ಕುಚ್ಚು ಬೇಕಾದರೆ ಏನೋ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು, ಬ್ಲೌಸಸ್ ಬೇಕೇ ಬೇಕಾಗತ್ತಲ್ವ, ಅದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ತೀನಿ ಆದಷ್ಟು ಬೇಗ. ಅವು ಹೊಲ್ದಿರೋಂಥ ಡಿಸೈನ್ಸ್ ಅಲ್ವ, ಬೇಗನೆ ಸ್ಟಿಚ್ ಮಾಡ್ಬೋದು. ಅದೇ ನೈಟಲ್ಲಿ ಸ್ವಲ್ಪ ಕೂತ್ಕೊಂಬಿಟ್ರೆ ಸ್ಟಿಚ್ ಮಾಡ್ಕೋಬೋದು. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಹಾಗೆ ನೋಡ್ತಾಯಿದೆ. ಅದೇ ಮೊದಲು ಒಂದು ತೋರಿಸ್ದೆ ಅಲ್ವಾ, ಅದೇ ಡಿಸೈನೇ ಹೇಳಿದ್ದಾರೆ, ಅದೇ ಥರದ್ದೇ ಹೊಲಿಬೇಕು. ಇನ್ನೊಂದೂ ಅಷ್ಟೇ ರೌಂಡ್ ಡಿಸೈನು, ಅದೂ ಅಷ್ಟೇ ಹೊಲಿಯೋಣ. ಹಾಗೆ ನೋಡ್ತೀವಿ ನೋಡಿ ಫ್ರೆಂಡ್ಸ್. ಬ್ಲೌಸ್ ಡಿಸೈನು ಬಂದ್ಬಿಟ್ಟು ಈ ಥರ ಇದೆ. ಅಂದರೆ ಸ್ಯಾರಿ ಫುಲ್ಲು ಒಂದೇ ಥರ ರನ್ನಿಂಗೇ ಬಂದಿತ್ತು, ಸುಮ್ಮನೆ ಈ ಥರ ಗೆರೆಗಳು ಮಾತ್ರನೇ ಅಲ್ವಾ, ಅದಕ್ಕೋಸ್ಕರ ಬೇರೆ ಆಪೋಸಿಟ್ ಇರಲಿಲ್ಲ. ಈ ಬಾರ್ಡ್ರು ಬಂದ್ಬಿಟ್ಟು ಹ್ಯಾಂಡ್ಸ್ ಇದು ಇವ್ರು ನೋಡು ಈ ಥರ ಹಾಫ್ ಸ್ಲೀವ್ ಬಫ್ ಇಡಕ್ಕೆ ಹೇಳಿದ್ರಲ್ವ, ಅದಕ್ಕೋಸ್ಕರ ಆ ಸ್ಲೀವ್ಸ್ಗೆ ಆಗಬೇಕಾಗಿರೋ ಬಾರ್ಡ್ರನ್ನ ಈ ಥರ ಡಿಸೈನಾಗಿ ಕೊಟ್ಟಿದ್ದೀನಿ ನೋಡಿ. ನೀಟಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ. ಯಾವ ಥರ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಬ್ಯಾಕ್ ಮಾತ್ರ ತೋರಿಸ್ತಾ ಇದ್ದೀನಿ, ಆವಾಗಲೇ ಫ್ರಂಟದು ಇಲ್ಲಿ ಕಾಣಿಸ್ತಾ ಇತ್ತಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಬಂದಿದೆ. ಹಾಗೆ ಒಂದು ಫೋಟೋನು ಇಟ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ. ಇನ್ನೂ 2 ಬ್ಲೌಸ್ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್, ಮತ್ತು ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೇಕಾ ಗುಡ್ ನೈಟ್ ಹೇಳಬೇಕಾ, ಆ್ಯಸ್ ಯೂಶಲ್ಲು. ಇವತ್ತೂ ಅಷ್ಟೇ ಇನ್ನೇನು 3 o'clock ಆ ಥರ ಆಗ್ತಾಯಿದೆ. ಕರೆಕ್ಟಾಗಿ ಇನ್ನು 3 minutes ಹೋದರೆ 3 o'clock ಆ ಥರ ಆಗುತ್ತೆ. ಇವಾಗ ನೋಡಿ ಕೆಲವೊಂದು ಬ್ಲೌಸಸ್ನ ಸ್ಟಿಚ್ ಮಾಡಿದೆ. ಅಂದರೆ ಕೆಲವೊಂದಲ್ಲ, 2 ನಿಮಗೆ ತೋರಿಸ್ದೆ ಅಲ್ವ, ಹೇಳಿದೆ ಅಲ್ವ ಈ ಥರ ಅರ್ಜೆಂಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಕುಚ್ಚನ್ನು ಕಟ್ಟೋಕ್ಕಾಗಲಿಲ್ಲ. ನಾಳೆ ಟೈಮ್ ಕೊಟ್ಟರೆ ಬೇಕಾದರೆ ಸಾಯಂಕಾಲ ಇವೆಲ್ಲ ಸಾಯಂಕಾಲದವರೆಗೂ ಅಂತ ಹೇಳಿದ್ರು ಹೊಲಿದು ಕೊಟ್ಬಿಡ್ತೀನಿ ಕುಚ್ಚನ್ನ. ಅವರು ಇಲ್ಲ ಅಂತ ಹೇಳಿದರೆ ಹಾಗೆ ಫಾಲ್ಸ್ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಆಗಿದೆ. ನೋಡಿ ಬ್ಲೌಸ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಇದಕ್ಕೆ ಬೀಡ್ಸ್ ಎಲ್ಲ ಆಗಬೇಕು ಎಲ್ಲನೂ, ಇನ್ನು ಇದೆ ಕೆಲಸ. ಇಲ್ಲಿನೂ ಫ್ಲವರ್ ಥರ ಎಲ್ಲನೂ ಬರಬೇಕು, ಆ ಥರ ಎಲ್ಲನೂ. ನೋಡಿ ಬಫು ಬಂದ್ಬಿಟ್ಟು ಈ ಥರ ಬಫು ಇಡೋಕ್ಕೆ ಹೇಳಿದರು. ಅದು ಬಂದ್ಬಿಟ್ಟು ಸ್ಯಾರಿ ಎಲ್ಲ ಒಂದೇ ಥರ ಇದೆ, ಸರಿಯಾಗಿ ಆಪೋಸಿಟ್ ಕಾಂಬಿನೇಷನಲ್ಲಿ ಹಾಕೋಕ್ಕೆ ಆಗಲಿಲ್ಲ. ನೋಡಿ ಸ್ಯಾರಿ
ಬಂದ್ಬಿಟ್ಟು ಈ ಥರ ಇರುತ್ತೆ. ಎಲ್ಲನೂ ಒಂದೇ ಥರನೇ ಇದ್ದಾವೆ, ಅದಕ್ಕೋಸ್ಕರ ಇದೇ ಥರ ಆಯಿತು. ಇನ್ನೊಂದು ಬೀಡ್ಸ್ ಬರಬೇಕು ಇದೆಲ್ಲನೂ. ಇದೊಂದು ಬ್ಲೌಸ್ ಆಯಿತು. ಇನ್ನೊಂದು ಬ್ಲೌಸು ಬಂದ್ಬಿಟ್ಟು ನೋಡಿ, ಇದು ಅಷ್ಟೇ. ಇದು ನನಗೆ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನೋಡಿ. ಸ್ಲೀವ್ಸ್ ಬಂದ್ಬಿಟ್ಟು ರೌಂಡ್ ಸ್ಲೀವ್ಸು, ಇದು ಬೇರೆ ಥರ ಅದು ಬೇರೆ ಥರ. ಈ ಥರ ಬಫ್ ಸ್ಲೀವ್ಸ್ನ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನೋಡಿ ಫೇವ್ರೆಟ್ ಡಿಸೈನ್ ಅಂತ ಹೇಳ್ಬೋದು. ಇದನ್ನು ನೋಡಿದ್ರೆ ಯಾರೂ ಇಷ್ಟಪಡದೇ ಇರೋದಿಲ್ಲ ಆ ಥರ. ಅಂದರೆ ಈ ರೌಂಡ್ ಶೇಪೇ ಆ ಥರ ಏನೋ ತುಂಬಾ ಚೆನ್ನಾಗಿದೆ. ಆ ಫೋಟೋ ತೋರಿಸ್ತೀನಿ. ಅಂದರೆ ಇವಾಗ ಸ್ಟಿಚ್ ಮಾಡಿಬಿಟ್ಮೇಲೆ ಸರಿಯಾಗಿ ಕೂರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಒಂದು ಫೋಟೋನ ಹಿಡ್ದು ಇಟ್ಕೊಂಡ್ಬಿಟ್ಟಿದ್ದೆ. ಇದು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ತುಂಬಾ ಸೂಪರಾಗಿ ಬಂದಿದೆ. ಇದಕ್ಕೂ ಅಷ್ಟೇ ಬೀಡ್ಸ್ನ ಎಲ್ಲನೂ ಸ್ಟಿಚ್ ಮಾಡಿ ಮತ್ತು ಸೆಟ್ ಮಾಡಿ ನಿಮಗೆ ಫೋಟೋ ಹಾಕ್ತೀನಿ. ಅಷ್ಟೂ ಟೈಮ್ ಕೊಡ್ತಾರೋ ಇಲ್ವೋ ನೋಡಬೇಕು. ಅವರು 10 o'clockಗೆ ಅಂತ ಹೇಳಿದ್ದಾರೆ. ಇನ್ನು ಇವಾಗ 3 o'clock ಆ ಥರ ಆಗಿದೆಯಲ್ಲ, ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಂದರೆ ಎದ್ದೇಳಬೇಕು. ಇನ್ನೂ ಒಂದು ಕೊಟ್ಟಿದ್ದಾರೆ. ಅವ್ರು 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಲ್ವ, ಅವ್ರು ಬರಲೇ ಇಲ್ಲ ನೋಡಿ. ಮತ್ತು ನಾಳೆ ಬಂದರೆ ಹೇಳ್ತೀನಿ. ನನಗೆ ಅರ್ಜೆಂಟ್ ಇರೋವಾದ್ರೂ ಸ್ಟಿಚ್ ಮಾಡ್ತಾಯಿದ್ದೆ ಅಲ್ವಾ, ನೀವು ಯಾಕೆ ಇಷ್ಟೊಂದು ನನಗೆ ಸುಮ್ಮನೆ ಹೇಳಿದ್ದು ಅಂತ ಹೇಳಿ ಕೇಳ್ತೀನಿ. ಅದಕ್ಕೆ ನೀವು ಇನ್ನೊಂದ್ಸಲಿ ಏನಾದರೂ ನಮಗೆ ಬೇಗ ಸ್ಟಿಚ್ ಮಾಡಿಕೊಡು ಅಂದರೆ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ನೋಡಿ. ಇದು ಬಂದ್ಬಿಟ್ಟು ಸಾಯಂಕಾಲ 7 ಗಂಟೆಯಲ್ಲಿ 7-7:15 ತಂದು ಕೊಟ್ಟಿದ್ದಾರೆ. ಈ ಬ್ಲೌಸ್ನ ಪ್ಲೈನ್ ಬ್ಲೌಸೇ, ಸ್ಯಾರಿನ ಏನು ಮಾಡೋದು, ಅರ್ಜೆಂಟು ಅಂತ ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿ ಕೊಟ್ಟು ಹೋದರು. ಯಾರೋ ಮೊಮ್ಮಗ ಬಂದ್ಬಿಟ್ಟು ಅಜ್ಜಿಗೆ ತಂದು ಕೊಡ್ತಿರೋದಂತೆ. ಏನೋ ಇವತ್ತೇ ಕಟ್ಕೋಬೇಕು ನಾಳೆನೇ ಅಂತ ಹೇಳಿ ಆಸೆ ಪಟ್ಟು ತಗೊಂಬಂದಿದ್ದಾನೆ. ಹೊಲ್ಗೆ ಕೊಡೋಕ್ಕ ಅಂತ ಇನ್ನೊಬ್ಬರು. ಏನು ಮಾಡೋದು, ಈ ಥರ ಇದೆ. ಸರಿ ಅಂತ ಹೇಳ್ಬಿಟ್ಟು ಇದನ್ನು ಸ್ಟಿಚ್ ಮಾಡಬೇಕು. ಬೆಳಗ್ಗೆನೇ ಎದ್ದು ಬೇಗನೆ ಸ್ಟಿಚ್ ಮಾಡೋಣ. ಇದು ಆಲ್ಮೋಸ್ಟ್ ಆಯಿತು. ಅದೇ ಬೀಡ್ಸ್ ಹೊಲಿದು ಉಕ್ಸ್ ಹಾಕಿದ್ರೆ ಆಯಿತು ನೋಡಿ. ನಮ್ಮ ಕೈಯೆಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇನ್ನು ಹೋಗಿ ಮಲ್ಕೊಳ್ಳೋಣ. 3 o'clock ಆ ಥರ ಆಗೋಯ್ತಲ್ವ. ಡಿಸೈನ್ಸ್ ಯಾವ ಥರ ಇದ್ದಾವೆ ಇದು ನೋಡಿ. ಫುಲ್ಲು ಆಪೋಸಿಟ್ ಕಾಂಬಿನೇಷನಲ್ಲಿ ಪ್ಲೈನಲ್ಲಿದ್ದರೆ ಯಾವ ಥರ ಡಿಸೈನ್ ಹೋದ್ರೂ ಚೆನ್ನಾಗಿರುತ್ತೆ. ಅದು ಬೇರೆ ಈ ರೌಂಡ್ಸ್ ಇದಂತೂ ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಮತ್ತು ಫೋಟೋ ಶಾರ್ಟ್ ವಿಡಿಯೋ ಎಲ್ಲ ಹಾಕಿರ್ತೀನಿ ಈಗಾಗಲೇ, ನೋಡಿರಂತೆ. ಇನ್ನು ಹೋಗಿ ಮಲ್ಕೊಳ್ಳೋಣ. ಇನ್ನೊಂದು ಇದನ್ನು ಅಷ್ಟೇ ನೀಟಾಗಿ ಫಿನಿಶಿಂಗೆಲ್ಲ ನೀಟಾಗಿ ಬಂತು, ಚೆನ್ನಾಗೇ ಇತ್ತು. ಇದೇ 3 ಗಂಟೆಗೆ ಬರ್ತೀವಿ ಅಂತೇಳಿ ಇದಕ್ಕೂ ಬರಲಿಲ್ಲ. ಇದಕ್ಕೂ ಅಷ್ಟೇ ಫಾಲ್ಸ್ ಎಲ್ಲನೂ ಹೊಲಿದು ಇಟ್ಟಿದ್ದೀನಿ. ಇನ್ನು ಹೋಗಿ ಮಲ್ಕೊಳ್ಳೋಣ. ಮತ್ತು ಯಾಕಂದರೆ ಬೆಳಗ್ಗೆ ಇದ್ದು ಈ ಸ್ಯಾರಿ ಸ್ಟಿಚ್ ಮಾಡಬೇಕು, ಇದಕ್ಕೆ ಬೀಡ್ಸ್ ಹೊಲಿಬೇಕು. ಮತ್ತು ಕುಚ್ಚು ಬೇಕಾದರೆ ಏನೋ ನೋಡ್ಕೊಳ್ಳೋಣ. ಟೈಮ್ ಕೊಟ್ಟರೆ ಅಷ್ಟೇ ಹೊಲಿತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ಬನ್ನಿ ಹೋಗಿ ಮಲ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ನೋಡೋರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಒಂದು ಲೈಕ್ ಕೊಡಿ. ಬಟನ್ನ ಒತ್ತಿದ್ರೆ ಅದು ಲೈಕ್ ಬರುತ್ತೆ.